ಸೊ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದು 3 ಮಂಗಳವಾರ. ಬನ್ನಿ, ರೀಚ್ ದ ಲೊಕೇಶನ್. ಪಿಕಪ್ ಲೊಕೇಶನ್ಗೆ ಬಂದೆ. ಸೆಲ್ಫಿ ಕೇಳ್ತಾ ಇದ್ದಾನೆ, ಇರಿ ಶಾಪ್ ಫಸ್ಟ್. ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂದರೆ 1.4 ಕಿಲೋಮೀಟ್ರ್ ಇರೋದು. ಮನೆ ಹೋಗಿ ಡ್ರಾಪ್ ಮಾಡೋಣ. ಬೇರೆ ಫಾಲೋ ಮಾಡ್ತಿದ್ದಾರೆ ಅಲ್ಲಿ. ಸೊ ಇನ್ನೊಂದು ಡೆಲಿವರಿ ಪಾರ್ಟ್ನರ್ಸ್ಗೆ ಮಲ್ಟಿ ಆರ್ಡ್ರ್ ಬಿದ್ದಾಗ ಕೆಲವೊಂದಿಷ್ಟು ಜನರು ಏನು ಮಾಡಿಬಿಡ್ತಾರೆ ಅಂದರೆ, ಸೊ ಅವ್ರ ಆರ್ಡ್ರನ್ನ ಅವ್ರಿಗೆ ಬೇರೆದರಿಗೆ ಕೊಡೋದು, ಇವ್ರ ಆರ್ಡ್ರನ್ನ ಬೇರೆದರಿಗೆ ಕೊಡೋದು, ಅಂದರೆ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ. ಅದು ಆಗಬಾರ್ದು. ಏನಕ್ಕೆ ಆಗಬಾರ್ದು ಅಂತ ಇವಾಗ ತೋರಿಸ್ತೀನಿ ನೋಡಿ. ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಸೊ ನಂಬರ್ 67 ಎಲ್ಲಿದೆ ಇಲ್ಲಿ? ಇದು 97. ನಂಬರ್ 67 ಫಸ್ಟ್ ಫ್ಲೋರ್ ಇದೆ ಇರ್ಬೋದು ಅನಿಸುತ್ತೆ. ಇಲ್ಲೇ ನಂಬರ್ ಹಾಕಿಲ್ಲ ಇವರು. ನಂಬರೇ ಇಲ್ಲ. ಫೋನ್ ಮಾಡಿದ್ದೀನಿ, ಕರೆಕ್ಟ್ ಲೊಕೇಶನಲ್ಲಿದ್ದೀನಿ. ಸೊ ಇಲ್ಲಿ ಕಾಣುತ್ತೆ ನೋಡಿ, ಅಭಿಲಾಷ್ ಅಂತೆ, 3855 ಆರ್ಡರ್ ಇಲ್ಲೇ ನಾ ಕೊಡಬೇಕು. ಫೋನ್ ಮಾಡ್ತೀನಿ ಇದು ಅವ್ರಿಗೆ. ಅಭಿಲಾಷ್ ಓಕೆ, ಇಲ್ಲೇ ಮೇಲೆ ಇದ್ದಾರೆ. ಬನ್ನಿ ಇವಾಗ. ನಂಬರ್ 67 ಇದೆ, ಅಭಿಲಾಷ್ 3855 ಆರ್ಡ್ರು. 3855 ಇದು 6366 3855 ಇದು. ಓಕೆ, ಆರ್ಡರ್ ನಂಬರ್ನ ನೋಡಿ ಸೊ ಡೆಲಿವರಿನ ಮಾಡಬೇಕು. ಸೊ ಹಂಗೆ ನೋಡಿ ಕನ್ಫ್ಯೂಸಲ್ಲಿ ಹೋಗ್ಬಿಟ್ರೆ ಸೊ ನಮಗೆ ಪೆನಾಲ್ಟಿ ಬೀಳೋದು. ಗೇಟ್ ಲಾಕ್ ಆಗಿದೆಯಾ? ಅಭಿಲಾಷ್ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇವಾಗ ಫಸ್ಟ್ ಆರ್ಡ್ರನ್ನ ಡೆಲಿವರಿನ ಮಾಡಿದೆ. ಸೊ ಇದು ನನಗೆ 2ನೇದು ಬಿದ್ದಿರೋದು. ಅಂದರೆ ಫಸ್ಟ್ ಆಲ್ರೆಡಿ ಪಿಕ್ ಮಾಡಿದ್ದೆ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಫುಡ್ಡು ಆರ್ಡ್ರ್ ಬಿದ್ದಿತ್ತು, ಪಿಕ್ ಮಾಡಿದೆ. ಅದಾದಮೇಲೆ ಒಂದು 5 ನಿಮಿಷ ವೇಟ್ ಮಾಡಿ, ಯಾವುದೇ ಆದರೂ ಅಷ್ಟೇ ಒಂದು ಆರ್ಡ್ರ್ ಬಿದ್ದ ಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಹಂಗೆ ಸಡನ್ಲಿ ಹೋಗಿ ರೀಚ್ ಲೊಕೇಶನ್ ಕೊಡಬಾರ್ದು. ಅಂದರೆ ಹೋಟೆಲ್ಗೆ ಬರಲಿಲ್ವಲ್ಲ. ಸೊ ಈ ಆರ್ಡ್ರಿಗೆ 34 ರೂಪಾಯಿ ಕೊಟ್ಟ. ಫಸ್ಟ್ ಆರ್ಡ್ರ್ ಇಲ್ಲ ಮೇಡಮ್. ಓಕೆ, ವೆಲ್ಕಮ್. ಓಕೆ, ಡೆಲಿವರಿನ ಮಾಡಿದೆ. ಇಲ್ಲ ಹೊರಗಡೆ ಇಟ್ಬಿಡಂದ್ರೆ ಇಟ್ಬಿಟ್ಟೆ. ಓಕೆ, ಬನ್ನಿ ಇವಾಗ KFC ಹತ್ರ ಹೋಗಿ ಸ್ವಲ್ಪ ಟೀ ಕುಡ್ಕೊಂಡು 3ನೇ ಆರ್ಡ್ರು ಯಾವ ಕಡೆ ಕೊಡ್ತಾನೆ ನೋಡೋಣ. ಬನ್ನಿ, ಮೊದಲು ಝೋನ್ ಹತ್ರ ಅಂದರೆ ಹೋಟೆಲ್ ಹತ್ರ ಹೋಗೋಣ. ಅಂದರೆ ದೂರ ಇದ್ದರೆ ಅವನು ಆರ್ಡರ್ಸ್ನ ಕೊಡಲ್ಲ. ಎಷ್ಟು ಇವಾಗ ಪಂಚಮಿ ಗಾರ್ಡನ್ ತೋರಿಸ್ತಾನೆ,
ಹೋಗಿ ಬ್ಯಾಟ್ ಮಾಡೋಣ ಬನ್ನಿ. ಇವಾಗ 3ನೇ ಆರ್ಡ್ರ್ ಕೂಡ ಬಂತು. ಸ್ವಲ್ಪ ಟೀಗೆ ಕುಡ್ಕೊಂಡೆ ಹೋಗಿ 3ನೇ ಆರ್ಡ್ರನ್ನ ಪಿಕಪ್ ಮಾಡೋಣ ಬನ್ನಿ. ಹಾಂ, ಥ್ಯಾಂಕ್ ಯು. ಓಕೆ, 3ನೇ ಆರ್ಡ್ರ್ ಕೂಡ ಡೆಲಿವರಿನ ಮಾಡಿದೆ. ಸೊ ಇದು ಸೈಡ್ 29 ರೂಪಾಯಿ ಕೊಟ್ಟ. ಬನ್ನಿ ಇವಾಗ 4ನೇ ಆರ್ಡ್ರು ಎಲ್ಲೇ ಕೊಡ್ತಾನೆ. ಟೋಟಲು 3 ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 4ನೇ ಆರ್ಡ್ರು ಯಾವ ಕಡೆ ಕೊಡ್ತಾನೆ ನೋಡೋಣ. 1 ಅವರ್ಗೆ 105 ರೂಪಾಯಿ ಅರ್ನಿಂಗ್ ಆಯಿತು. ಇನ್ನೂ ಫಸ್ಟ್ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಕ್ಕೆ ನಮಗಿನ್ನೂ 17 ಆರ್ಡರ್ಸ್ ಬೇಕು. ಮತ್ತು ಇವತ್ತು ಸಾಯಂಕಾಲ ಮ್ಯಾಚ್ ಇರೋದರಿಂದ ಒಂದು ಒಳ್ಳೆ ಅರ್ನಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಚ್ ಏನಾದರೂ ಗೆದ್ದರೆ 12 ಗಂಟೆವರೆಗೂ ಡ್ಯೂಟಿನ ಮಾಡ್ತೀನಿ. ಬನ್ನಿ ಇವಾಗ ಮ್ಯಾಚ್ ಏನಾದರೂ ಗೆದ್ದರೆ ಅಂದರೆ RCB ಏನಾದರೂ ಗೆದ್ದರೆ 12 ಗಂಟೆವರೆಗೂ ಮಾಡ್ತೀನಿ. ಲಾಸ್ಟ್ ಟೈಮಿಂಗ್ ಮುಂದೆ 10:45, ಇಲ್ಲಾಂದರೆ 12 ಗಂಟೆವರೆಗೂ ಆರಾಮಾಗಿ ಡ್ಯೂಟಿನ ಮಾಡೋಣ. ನೋಡಿ ಹಂಗೆ ಹೇಳ್ತಾ ಇದ್ದಂಗೆ ಓಹೋ ನಾನು ಅಂದ್ಕೊಂಡಂಗೆ ಒಂದು ಆರ್ಡ್ರ್ ಬಿತ್ತು. 1.5 ಟ್ರಿಪ್ಸ್ ಕೌಂಟು, 11 ಕಿಲೋಮೀಟ್ರ್ ಟೋಟಲ್ ಪಿಕಪ್ಪು ಡ್ರಾಪು. ತಿರ್ಗಾ ವಾಪಸ್ 11 ಕಿಲೋಮೀಟ್ರ್ ಬರಬೇಕು. 91 ರೂಪಾಯಿ ಪ್ಲಸ್ 7 ರೂಪಾಯಿ ರಿಟರ್ನ್ ಝೋನು. ಅಷ್ಟೇನಾ? ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಕೊಡ್ತಾನೆ ಅಂದಮೇಲೆ ತೊಗೋಬೇಕಾಗತ್ತೆ. ಬನ್ನಿ ಇವಾಗ ಫುಡ್ಡು ಕೂಡ ರೆಡಿ ಇದೆ. ಹುಣಸಮನಹಳ್ಳಿಲಿರೋದು. ಇಲ್ಲಿಂದ 5 ಕಿಲೋಮೀಟ್ರ್ ಪಿಕಪ್ ಹೇಳ್ದಾನ. ಏನು ಹೇಳ್ಬೇಕು ಹೇಳಿ, ಸೋಳೆ ಮಗ್ಗು. ಬನ್ನಿ 4ನೇ ಆರ್ಡ್ರನ್ನ ಹೋಗಿ ಪಿಕಪ್ ಮಾಡೋಣ. ಝೋನಿಂದ ಆ ಕಡೆ ಇರೋದು. ರಿಟರ್ನ್ ಅಮೌಂಟ್ ಬಂದು ಬರೀ 7 ರೂಪಾಯಿ ಮಾತ್ರ ಕೊಟ್ಟಿರೋದು. ಸಿಕ್ತು ನಿಮ್ಗೆ ಆಮೇಲೆ. ಇವಾಗ 4ನೇ ಆರ್ಡ್ರನ್ನು ಕೂಡ ಪಿಕಪ್ನ ಮಾಡಿದೆ. ಇಲ್ಲಿ ಬಗ್ನಿ ವೆಜ್ ಅಂತ ನೋಡಿ, ಬಗ್ನಿ ವೆಜ್ ರೆಸ್ಟೋರೆಂಟಿಂದ ಇಲ್ಲಿಂದ ಇವಾಗ ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂದರೆ 6 ಕಿಲೋಮೀಟ್ರ್ ಡ್ರಾಪು, 5 ಕಿಲೋಮೀಟ್ರ್ ಪಿಕಪ್ಪು. ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಟಾರ್ಗೆಟ್ ಬಂದು 2,500 ಟಾರ್ಗೆಟ್ ಇರೋದು. ಏನಕ್ಕಪ್ಪ ಅಂದರೆ ಇವತ್ತು ಮ್ಯಾಚ್ ಇದೆ. ಮ್ಯಾಚ್ ಸೊ RCB ವರ್ಸಸ್ ಪಂಜಾಬ್. ಬನ್ನಿ ಈ ಸಲ ಆದರೂ RCB ಗೆದ್ದೇ ಗೆಲ್ಲುತ್ತೆ, ಗೆಲ್ಲಲೇಬೇಕು. ಸೊ ಒಳ್ಳೆಯದಾಗಲಿ, ಜೈ RCB. ಓಕೆ, 4ನೇ ಆರ್ಡ್ರು ಕೂಡ ಡ್ರಾಪ್ನ ಮಾಡಿದೆ ಇಲ್ಲೇ. ಸೊ ಈ ರೀತಿ ಕಸ್ಟಮರ್ಗಳು ಬಂದು ಡೆಲಿವರಿ ಪಾರ್ಟ್ನರ್ ಬರೋದನ್ನು ನೋಡಿ ಬಂದರೆ ಒಳ್ಳೆಯದು. 83 ರೂಪಾಯಿ 1.5 ಟ್ರಿಪ್ಸ್ ಕೌಂಟು, 24 ರೂಪಾಯಿ ಬೋನಸ್ಸು, 7 ರೂಪಾಯಿ ರಿಟರ್ನ್ ಅಮೌಂಟು. 7 ರೂಪಾಯಿ. ಇಲ್ಲಿಂದ ಯಾವುದೇ ಆರ್ಡರ್ಸ್ನ ಕೊಡೋಲ್ಲ. ಇವಾಗ ಚಿಕ್ಕಚಾಲದಿಂದ ಇಲ್ಲಿ ಒಳಗಡೆ ಯಾವುದಿದು ಚೆನ್ನೈ ಯಾವುದೋ ಒಂದು ಹಳ್ಳಿ ಇದೆ, ಅಲ್ಲಿ ಬಂದಿದ್ದೀನಿ ಇವಾಗ. ಇಲ್ಲಿಂದ ಇವಾಗ ಝೋನಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ 5 ಕಿಲೋಮೀಟ್ರ್ MT ಹೋಗಬೇಕು ನೋಡಿ. 1 ಅವರು 22 ನಿಮಿಷಕ್ಕೆ. ಓಕೆ, ಸಮಥಿಂಗ್ ಇಟ್ ರಾಂಗ್. 188 ರೂಪಾಯಿ ಅರ್ನ್ ಆಯಿತು. ಇನ್ನು 16 ಆರ್ಡ್ರ್ ನಮಗೆ ಬೇಕಾಗಿರೋದು. ಬನ್ನಿ ಫಾಸ್ಟಾಗಿ ಆರ್ಡ್ರ್ ಮಾಡೋಣ. ಮತ್ತು 9:30ಗೆ ಡ್ಯೂಟಿ ಆಫ್ ಆಗುತ್ತೆ. ಅದಕ್ಕೂ ಮುಂಚೆ ರಿಟರ್ನ್ ನಾನು ಸೌಂಡ್ ಬಂತು, ತಿರ್ಗಾ ಏನಾದರೂ ಕೊಟ್ಟನ ಅಂತ ನೋಡಿದೆ. ಇದೇನಕ್ಕಾಗುತ್ತೆ ಇದು? ಆಕ್ಸೆಸ್ ಡೆನೇಡ್ ಅಂತ ಬರುತ್ತೆ, ಏನೋ ಅಂತ ಗೊತ್ತಾಗ್ತಾ ಇಲ್ಲ.
ಅನ್ಲಕ್ಕಾಗಲ್ವಲ್ಲ ಅಥವಾ ಬನ್ನಿ ಇವಾಗ ಝೋನ್ಗೆ ಹೋಗಿ. ಸೊ 5ನೇ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೆ ನಿಮ್ಗೆ ಆಮೇಲೆ. $195 ಆಯಿತು. ರಿಟರ್ನು $7 ಪ್ಲಸ್ ಆಯಿತು. ಇಲ್ಲಿಂದ ಟೋಟಲ್ ಆರ್ಡ್ಸ್ ಬಂದು 5.5. ಇವಾಗ ಪ್ರೆಸೆಂಟು ಚೆನ್ನಹಳ್ಳಿಲಿರೋದು. ಚೆನ್ನಹಳ್ಳಿ ಚಿಕ್ಕಜಾಲದಿಂದ ಕಡೆ ಒಳಗಡೆ ಇರೋದು. ಬನ್ನಿ ನಾವು ಇವಾಗ ಹುಣಸಮನಹಳ್ಳಿಗೆ ಹೋಗಿ ತಿರ್ಗಾ ಝೋನ್ಗೆ ಎಂಟರ್ ಆಗ್ತೀವಿ. ಆಮೇಲೆ ನಮ್ಮ ಶಿಫ್ಟ್ನ 7:30 9:30ವರೆಗೆ ಮಾತ್ರ ಬುಕ್ನ ಮಾಡ್ಕೊಂಡಿದ್ದೆ. ಸೊ ಝೋನ್ಗೆ ಹೋಗಿ 9:30 12 ಗಂಟೆ ಅಂದರೆ ಝೋನಿಗೆ ಹತ್ತಿರ ಹೋದ ತಕ್ಷಣ ಇನ್ನೇನು ಒಂದು 2-3 ನಿಮಿಷ ಆಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ಆರ್ಡ್ರು ಕೊಟ್ಟರು ಕೊಡ್ಬೋದೇನೋ ಸಡನ್ಲಿ. ನೋಡೋಣ ಬನ್ನಿ, ಸಿಗ್ತೀನಿ ನಿಮ್ಗೆ ಆಮೇಲೆ. ಓಕೆ, ಇವಾಗ ಝೋನ್ಗೆ ಅಂತೂ ಬಂದೆ. 9:20 ಆಯಿತು. ಸೊ ಇನ್ನೊಂದು ಆರ್ಡ್ರ್ 10 ನಿಮಿಷದಲ್ಲಿ ಒಂದು ಆರ್ಡ್ರನ್ನ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಲಾಸ್ಟಲ್ಲಿ ಇನ್ನೇನು ಡ್ಯೂಟಿ ಸ್ಲಾಟ್ನ ಆಫ್ ಮಾಡ್ಕೊತಿರ್ತಾರ ಆ ಟೈಮಲ್ಲೇ ಒಂದು ಯಾವ್ದಾರು ಒಂದು ಆರ್ಡ್ರನ್ನ ಹಾಕ್ತಾನೆ ಅನ್ನೋ ಒಂದು ಕಾನ್ಫಿಡೆಂಟು. ಆ ಕಾನ್ಫಿಡೆಂಟು ಸುಳ್ಳಾಗುತ್ತೋ ಸತ್ಯ ಆಗುತ್ತೋ ನೋಡೋಣ. ಅದು ಆಫ್ ಆಗೋವರೆಗೂ ನನ್ನ ಡ್ಯೂಟಿನ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಲ್ಲ. ಒಂದು 2-3 ನಿಮಿಷ ಇದ್ದಾಗ ಬುಕ್ನ ಮಾಡ್ಕೋತೀನಿ. ನೋಡೋಣ. ಇವಾಗ 1 hour 33 ನಿಮಿಷ. ಇವಾಗ ಇಲ್ಲಿಂದ 10:45ವರೆಗೂ ಒಂದು ಸ್ಲಾಟ್ನು ನಾನು ಅನ್ಕಂಪ್ಲೀಟ್ ಮಾಡೋ ಹಾಗೆ ಇಲ್ಲ. ಏನಕ್ಕಪ್ಪ ಅಂದರೆ ಇವಾಗ 7:30 9:30ವರೆಗೆ ಇದು ಅನ್ಕಂಪ್ಲೀಟ್ ಸಾಲ್ಟು. ಏನಕ್ಕಪ್ಪ ಅಂತಂದರೆ ನಾನು 7:30ಗೆ ಆನ್ ಮಾಡಿಲ್ಲ, 7:45ಕ್ಕೆ ಆನ್ ಮಾಡಿರೋದು. ಅಂದರೆ 10 ನಿಮಿಷ ಆದರೆ ನಡೆಯುತ್ತೆ. 15 ನಿಮಿಷ ಆಯಿತು. ಇನ್ನೊಂದು ಸಲ ಏನಾದರೂ ಸ್ಲಾಟ್ನ ಅನ್ಕಂಪ್ಲೀಟ್ ಅಂದರೆ ಸೊ ಆ ಟೈಮ್ನ ಬಿಟ್ಟು ನಾನು ಜಾಸ್ತಿ ಟೈಮ್ನಲ್ಲಿ ಲಾಗಿನಲ್ಲಿ ಹಾಕ್ಬಿಟ್ರೆ ಸೊ ಅಲ್ಲಿಗೆ ಕ್ಯಾನ್ಸಲು ನಂದು ಇದು ಹೋಗಿಬಿಡುತ್ತೆ, ಇನ್ಸೆಂಟಿವು. ಮತ್ತು ಒಂದು ಆರ್ಡ್ರ್ಗಿಂತ ಜಾಸ್ತಿ ಕ್ಯಾನ್ಸಲ್ನ ಮಾಡೋ ಹಾಗೆ ಇಲ್ಲ. ನೋಡೋಣ ಇವಾಗ ಆರ್ಡರ್ಸ್ನ ಕೊಡ್ತಾನೋ ಇಲ್ಲ ನೋಡೋಣ. ಬನ್ನಿ ಇವಾಗ ಫಾಸ್ಟಾಗಿ ಅರ್ನಿಂಗ್ಸ್ನ ಮಾಡೋಣ. ಕೊಡ್ತಾನೇ ಇಲ್ಲ ಅವನು. ಕೊಟ್ಟರೆ ನಮ್ಗೆ ಅರ್ನಿಂಗ್ಸ್ ಮಾಡೋದು, ಡ್ಯೂಟಿನೇ ಕೊಡ್ತಾಯಿಲ್ಲ. ಸಾಯಂಕಾಲ ಎಲ್ಲೇ ಇದ್ದರೂ ಪಿಕಪ್, ಲಾಂಗ್ ಪಿಕಪ್ ಹಿಡಿತಾನ, ಮಲ್ಟಿ ಆರ್ಡ್ರ್ ಕೊಡ್ತಾನ. ನೋಡ್ತಾರೆ ಇರಿ ನೀವು ಹೆಂಗೆ ಕೊಡ್ತಾನೆ ಅಂದರೆ ಮ್ಯಾಚ್ ಇರೋದ್ರಿಂದ ಅಷ್ಟು ತಿಕ್ಕಾಕಿರ್ಕೊಳ್ಳೋರು ಅಷ್ಟು ಪುರ್ಸತ್ತಿರಲ್ಲ. ಅಷ್ಟು ಆರ್ಡರ್ಸ್ನ ಕೊಟ್ಟೇ ಕೊಡ್ತಾನೆ ಅವನು. ಬನ್ನಿ ಇವಾಗ ಡ್ಯೂಟಿ ಬಿದ್ದ ಮೇಲೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಗೊತ್ತಲ್ವಾ 620 ಕಸ್ಟಮರ್ ಕ್ಯಾಶ್ನ ಕೊಟ್ಟು ಓಕೆ 620 ಇವಾಗ ಕ್ಯಾಶ್ ಕಲೆಕ್ಷನ್ ಆಯಿತು. ಸೊ ಇವಾಗ 4:15 ಆಗಿದೆ. ಸೊ ಇವಾಗ ಒಂದು ಆರ್ಡ್ರನ್ನ ಡೆಲಿವರಿನ ಮಾಡಿದೆ. ಎಷ್ಟು ರೂಪಾಯಿ ಕೊಟ್ಟನಪ್ಪ ಅಂದರೆ $32 ಕೊಟ್ಟಿರೋದು. ಬಟ್ ಇನ್ನೊಂದು ಫ್ಯಾಕ್ಟ್ ಏನಪ್ಪ ಅಂತಂದರೆ ಇವತ್ತು ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡೋಕ್ಕೆ ನನಗೆ ಒಂಥರ ನಾಚಿಕೆ ಆಗಿಬಿಡ್ತು. ಏನಕ್ಕಪ್ಪ ಅಂತಂದರೆ ಇಲ್ಲಿ ನೋಡಿ, ಲಾಗಿನ್ ಅವರ್ ನಾನು ಕೊಟ್ಟಿರೋದು 8 hour 34 ನಿಮಿಷ ಲಾಗಿನಲ್ಲಿದ್ದೀನಿ. ಬರೀ 10 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅರ್ನಿಂಗ್ ನೋಡಿ $383 ಅಷ್ಟೇ ಅರ್ನಿಂಗ್ ಆಗಿರೋದು. ಇಲ್ಲಿ ತೋರಿಸ್ತು ನೋಡಿ ನನಗೆ. ಸೊ ಆರ್ಡರ್ ಬಿದ್ದಿರೋದು ಲಾಸ್ಟಲ್ಲಿ ಒಂದು ಇದು ಎಲ್ಲ 1 hour ಗ್ಯಾಪ್ ಇದೆ. ಸೊ ಇಷ್ಟು ಅರ್ನಿಂಗು ಇವತ್ತು ಬರೀ ಅದು 8.5 ಅವರಿಗೆ. ಸೊ
ಸೊ ಒಂಥರ ನನಗೆ ಏನೋ ನಾಚಿಕೆ ಅನಿಸ್ಬಿಡ್ತು. ಸೊ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಸೊ ಆರ್ಡ್ರ್ ಅಂತೂ ಇಲ್ಲವೇ ಇಲ್ಲ. ಇವತ್ತು ಮಂಗಳವಾರ ಅಂತೂ ಆರ್ಡರ್ಸೇ ಇಲ್ಲ. ಇವಾಗ ಎಲ್ಲಿರ್ತಾನೋ ಏನೋ ಗೊತ್ತಿಲ್ಲ. ಸಾಯಂಕಾಲ ಮ್ಯಾಚ್ ಇದೆ. ಸೊ ಹೆಂಗೆ ಕೊಡ್ತಾನೆ ಅನ್ನೋದು ಅದನ್ನೂ ಕಾಯ್ತಾ ಇದ್ದೀನಿ, ಯಾವ ರೀತಿ ಕೊಡ್ತಾನೆ ಅನ್ನೋದನ್ನು. ಇವತ್ತು ನಾನು ಅಂದ್ಕೊಂಡಿರೋದೇ ಬೇರೆ, ಇದು ಆಗ್ತಾ ಇರೋದೇ ಬೇರೆ ಇವಾಗ. ಸೊ ಇವಾಗ ಇನ್ನೊಂದು ಆರ್ಡ್ರನ್ನ ಕೊಟ್ಟ ಮೆಕ್ಡೊನಾಲ್ಡ್ಸಿಂದ ಕೋಗಿಲೆ ಮೇನ್ ರೋಡ್ಗೆ. ಸೊ ಅದು 1.5 ಟ್ರಿಪ್ಸು. ಸೊ ಈ 1.5 ಟ್ರಿಪ್ಸ್ಗೆ 10:30 12 ಆರ್ಡ್ರ್ ಕೌಂಟ್ ಆಗುತ್ತೆ. ಅಂದರೆ 10:30 ಟ್ರಿಪ್ಸ್ ಆಗಿರೋದು, ಇದು 1:30 12 ಟ್ರಿಪ್ಸ್ ಕೌಂಟ್ ಆಗುತ್ತೆ. ನೋಡೋಣ. ಇನ್ನೂ 10:45ವರೆಗೂ ಡ್ಯೂಟಿನ ಮಾಡ್ಕೊಂಡಿದ್ದೀನಿ. ಮೋಸ್ಟ್ಲಿ ನಾನು ಅಂದ್ಕೊಂಡಂಗೆ ಫಸ್ಟ್ ಟಾರ್ಗೆಟ್ ಏನೋ ಮುಗಿಸ್ತೀನಿ ಅಂತ ಅನಿಸುತ್ತೆ. ಯಾಕಂದರೆ ಈ ರೀತಿ ಆರ್ಡರ್ಸ್ನ ಕೊಟ್ಟರೆ ನಾವು ಮನೆ ಕಡೆ ಹೋಗೋದು ಯಾಕೋ ಗೊತ್ತಿಲ್ಲ, ಅರ್ನಿಂಗು ನಾನು ಅಂದ್ಕೊಂಡು ರೀತಿ ಆಗ್ತಾಯಿಲ್ಲ. ಸೊ ಯಾರು ಕಣ್ಣು ಬಿತ್ತು ಏನೋ ಗೊತ್ತಿಲ್ಲ. ನಂದು ಒಬ್ಬಂದೇ ಅಲ್ಲ, ತುಂಬ ಜನ ಬ್ಲಾಗ್ನ ಮಾಡೋರು, ಅಂದರೆ ಫುಡ್ ಬ್ಲಾಗ್ನ ಮಾಡೋರು, ಅವ್ರದ್ದು ಇದೇ ಗೋಳು. ಒಂದಿನ ಎಲ್ಲ ಚೆನ್ನಾಗಾಗಿರ್ತೈತೆ, ಟಾಪಲ್ಲಿ ಬಂದಿರ್ತೈತೆ, ಒಂದು ಸಲ ಡೌನಲ್ಲೇ ಅದು ನಾವು ಅಂದ್ಕೊಂಡಿರಲ್ಲ. ಆ ಅಮೌಂಟಿಗೆ ನಾವು ಅಂದರೆ ಅರ್ನಿಂಗ್ನ ಆ ಅಮೌಂಟನ್ನ ನಾವು ನೋಡಿಬಿಡ್ತೀವಲ್ಲ, ಅದು ಒಂಥರ ನಮಗೆ ಏನೋ ಒಂಥರ ಫೀಲ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಡ್ಯೂಟಿ ಮೇಲೆ ಬಂದ ತಕ್ಷಣ ಯಾವುದಾದ್ರೂ ಮಾಡಲೇಬೇಕು. ಬನ್ನಿ ಇವಾಗ ತೊಗೊಂಡು ಹೋಗುವ. ರೀಚ್ ಲೊಕೇಶನಿಗೆ ಬಂದೆ. ಫುಡ್ ಅಂತೂ ರೆಡಿ ಇದೆ. ಸಿಗ್ತೇನೆ ನಿಮ್ಗೆ ಆಮೇಲೆ. ಓಕೆ, ಇವಾಗ ಟೈಮ್ ಬಂದು 7:38 ಆಗಿದೆ. ಸೊ ಮ್ಯಾಚ್ ಕೂಡ ನೋಡ್ತಾ ಇದ್ದೀನಿ. ಬಟ್ 4 ಸೆಕೆಂಡ್ನೇ ಬಾಲು ಕೊಹ್ಲಿ ಅವರು 4 ಹೊಡೆದ್ರು. ಇವಾಗ ಇದೇನು ವರ್ಕ್ ಬರ್ತಾ ಇಲ್ವಲ್ಲಪ್ಪ. ಮನೆ ಹೋಗ. 11 ಓವರ್ಗೆ 11 ಓವರ್ 5 ನಿಮಿಷಕ್ಕೆ 810 ರೂಪಾಯಿ. ಟೋಟಲು 18 ಟ್ರಿಪ್ಸ್ ಕಂಪ್ಲೀಟು. ನೋಡೋಣ ಇನ್ನೂ ಎಷ್ಟಾಗುತ್ತೆ ಏನೋ ಅಂತ. ಸಿಗ್ತೀನಿ ನಿಮ್ಗೆ ಆಮೇಲೆ. ಮೊದಲೇ ಹೇಳ್ದಂಗೆ ಇವಾಗ ಟೈಮ್ ಒಂದು 12:43. ಸೊ RCB ಅಂತೂ ಗೆದ್ದಾಯಿತು. ಸೊ ಅದಕ್ಕೋಸ್ಕರ 12 ಗಂಟೆವರೆಗೂ ಡ್ಯೂಟಿನ ಮಾಡಿದೆ. ಒಂದು ಖುಷಿ ವಿಚಾರ. ಬಟ್ ಇಂಥ ಲೋಪರ್ ಸೂಳೆ ಮಗ ಸ್ವಿಗ್ಗಿ ಅವನು ಎಂಥ ಕಚಡ ಸೊಳೆ ಮಗ ಅಂತಂದರೆ, ಅಷ್ಟು ಕಚಡ ಸೊಳೆ ಮಗ. ಇವತ್ತು ಆರ್ಡರ್ಸೇ ಬೆಳಗ್ಗೆಯಿಂದ ಆರ್ಡರ್ಸ್ನ ಕಡಿಮೆ ಕೊಟ್ಟ. ಮ್ಯಾಚ್ ನಡೆಯೋ ಹೊತ್ತಲ್ಲಿ ಸೊ ತುಂಬಾ ಅಂದರೆ ಎಲ್ಲಿ ಕುಂದ್ರಸಕ್ಕೆ ಕೊಡಲಿಲ್ಲ ಸೊಳೆ ಮಗ. ಬಟ್ ಅದ್ರ ತಕ್ಕಂತೆ ಅಮೌಂಟ್ ಅಂತೂ ಕೊಡಲೇ ಇಲ್ಲ ಅವನು. ಬಟ್ ಅನಿವಾರ್ಯ, ನಮ್ಗೆ ಇನ್ಸೆಂಟಿವ್ ಬರಬೇಕಾಗಿತ್ತು. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಎಷ್ಟು ಕೊಡ್ತಾನೋ ಅಷ್ಟು ತೊಗೊಂಡು ಮಾಡಿದೆ. ಬಟ್ ಇಂಥ ವರ್ಸ್ಟ್ ಸೊಳೆ ಮಗನ ನಾನು ಎಲ್ಲೂ ನೋಡಿಲ್ಲ. ನೋಡಿ, 16 ಓವರು 11 ನಿಮಿಷ ಲಾಗಿನಲ್ಲಿದ್ದೀನಿ. ಟೋಟಲ್ ಟ್ರಿಪ್ಸ್ ಒಂದು 36, ಕೌಂಟಿಂಗ್ ಟ್ರಿಪ್ಸ್ ಬಂದು 34. ಸೊ ನನಗನ್ಸಿದ ಮಟ್ಟಿಗೆ ಟಾರ್ಗೆಟ್ನ ಫುಲ್ ಆಗಿಲ್ಲ ಅನ್ಕೋತೀನಿ. ಏನಕ್ಕಪ್ಪ ಅಂದರೆ 11-15 ಮಾಡಬೇಕಾಗಿತ್ತು ಏನು ಟಾರ್ಗೆಟ್ನ. ನೋಡೋಣ. ಆ ಸ್ಕ್ರೀನ್ ಎಂಡಲ್ಲಿ ಬೆಳಗ್ಗೆ ಇನ್ಸೆಂಟಿವ್ ಬಂದಿರುತ್ತಂದರೆ ನಿಮಗೆ